ಪವಿತ್ರ ಬಂಧನ ಸ್ಟಾರ್ಟಿಂಗಲ್ಲಿ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ ಟ್ರಿಮ್ ಮಾಡ್ತಾ ಇದ್ದ, ಕ್ಲೀನಾಗಿ ಮಾಡಿದ್ದೀರಿ, ಎಷ್ಟು ನೀಟಾಗಿ ಮಾಡಿದ್ದೀರಿ ಎಲ್ಲ ಅಂತೆಲ್ಲ ಹೇಳ್ತಾ ಅದು ಸಾರ್ ಅಂತ ಅಷ್ಟಕ್ಕೆ ಮುಗಿತಿತ್ತು. ವಾವ್ ಚೆನ್ನಾಗಿ ಕಾಣಿಸ್ತು ಅಂತ. ನೆಕ್ಸ್ಟ್ ತಲೆ ಎಲ್ಲ ಕಟಿಂಗ್ ಮಾಡಿಸ್ಕೊಂಡು ಚೆನ್ನಾಗಿ ಬರೋದೆಲ್ಲ ನೋಡಿಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಒಂದ್ಸರಿ ಪವಿತ್ರ ಬಂದು ವಾಕ್ ಮಾಡಿಸ್ತೀನಿ ಅಂತ ಕೈ ಹಿಡ್ಕೊಂಡು ವಾಕ್ ಮಾಡಿಸ್ತಾರೆ. ಪವಿತ್ರ ಸೀರೆ ಅಡ್ಡ ಬಂದು ಬಿದ್ದುಬಿಡ್ತಾರೆ. ಪವಿತ್ರ ಬೀಳೋರನ್ನ ಇವ್ರು ಹಿಡ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿ ನಮ್ರತಾ ಕೋಪ ಮಾಡ್ಕೊತ ಫುಲ್ಲು. ನಮ್ರತ ಎಷ್ಟೇ ಕೋಪ ಮಾಡಿಕೊಂಡ್ರು ಕೂಡ ಪವಿತ್ರ ಸುಮ್ಮನೆ ಇರ್ತಾರೆ, ಏನನ್ನಲ್ಲ. ಮತ್ತು ನಮ್ರತ ಹತ್ರ ಬಂದು ಪವಿತ್ರ ನಿನ್ನ ದೇವನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್, ನೀನು ತುಂಬ ಟಯರ್ಡ್ ಆಗಿದೆ, ನಾನು ವಾಕ್ ಮಾಡಿಸ್ತೀನಿ ಅಂತೆಲ್ಲ ಹೇಳ್ಕೊಂಡು ಪವಿತ್ರ ಹೊಟ್ಟೆ ಉರಿಲಿ ಅಂತೇಳಿ ದೇವ್ ಕೈ ಹಿಡ್ಕೊಂಡು ವಾಕ್ ಮಾಡಿಸ್ತೀನಿ ಅಂತೆಲ್ಲ ಹೋಗ್ತಾ. ಅದೇ ಟೈಮ್ಗೆ ದೇವ್ರಿಗೆ ಫೋನ್ ಬಂದು ಫೋನ್ನ ಪವಿತ್ರ ಕೊಡ್ತಾ ಮಾತಾಡೋಕ್ಕಂತ. ಪವಿತ್ರ ಮಾತಾಡ್ತಾ ನೋಡಿ ದೇವ್ ಸಾರ್ಗೆ ಆರಾಮಿಲ್ಲ, ದೇವ್ ಸಾರ್ಗೆ 2 ದಿವಸ ರೆಸ್ಟ್ ಬೇಕಂತ ಹೇಳಿದರು, ನೀವು ಪದೇ ಫೋನ್ ಮಾಡಬೇಡಿ ಅಂತೇಳಿ ಫೋನ್ ಆಫ್ ಮಾಡಿಬಿಡ್ತು. ಮತ್ತು ದೇವ್ ಬಂದು ಪವಿತ್ರ ಕೈಯಲ್ಲಿರೋ ಫೋನ್ ಇಸ್ಕೊತಾನೆ. ಇದು ಇಷ್ಟು ಆಗಿರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಆಕೆ ಹೆಂಗನ ಮಾಡಿ ಹೊಟ್ಟೆ ಉರಿಸ್ಬೇಕಂತೆಲ್ಲ ಹೇಳಿ ಈ ಕಡೆ ಅವರು ಮೇಡಮ್ ಅವರು ಇರ್ತಾರಲ್ಲ, ರಾಧಿಕಾ ಮೇಡಮ್ ಅವರು ಮನೇಲಿ ಏನೋ ಫೈಲ್ ನೋಡ್ತಾ ಇರ್ತಾರೆ. ಫೈಲ್ ನೋಡ್ಕೊತಾ ಇರ್ಬೇಕಾದ್ರೆ ಕಡಿದ ಅವ್ರ ಹಸ್ಬೆಂಡ್ ಬರ್ತಾರೆ. ಅವ್ರ ಹಸ್ಬೆಂಡ್ ಬಂದು ಮಾತಾಡ್ಸಿದ್ರೆ ಅವ್ರ ಮೇಡಮ್ ಅವರು ಮಾತಾಡಲ್ಲ. ಅಲ್ಲಿಂದ ಸುಮ್ಮನೆ ಹೋಗ್ಬಿಡ್ತಾರೆ ಅವ್ರು ಮೇಡಮ್ ಅವರು. ಪೆನ್ ಬಿದ್ದಿರ್ತದೆ, ಪೆನ್ ಬಿದ್ದರೂ ಸಾರ್ ಪೆನ್ ಎತ್ತಿಡ್ತಾರೆ. ಸಾರ್ ಪೆನ್ ಎತ್ಕೊಳ್ಳೆ ಬಿಸಾಕ್ಬಿಡ್ತಾರೆ. ಅದಕ್ಕೂ ಮುಂಚೆ ಇದು ನಮ್ರತಾ ಹೇಳಿರ್ತಾಳಲ್ಲ, ಪವಿತ್ರ ನನ್ನ ಜಾಗಕ್ಕೆ ಇಟ್ಕೊತಾ ಇದ್ದಾಳೆ, ನನಗೆ ತುಂಬ ಬೇಜಾರಾಗ್ತಾಯಿದೆ ಅಂತ. ಅವ್ರು ಮೇಡಮ್ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರ್ತೈತಿ. ಪೆನ್ ಬಿಸಾಕಿದ್ರು ಪೆನ್ ಎತ್ತಿಡಲ್ಲ. ಸಾರ್ ಪೆನ್ ಎತ್ತಿಡ್ದ, ನೋಡಿ ರಾಧಿಕಾ ಇಲ್ಲೊಂದು ಮಿಸ್ಟೇಕ್ ಇದೆ, ನೀನು ಗಮನಿಸಿಲ್ಲ ಅಂತಂದರೆ ನೀವು ಮುಟ್ಬೇಡ್ರಿ ನನ್ನ ಫೈಲ್ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಫೈಲ್ ತೊಗೊಂಡ್ಬಿಡ್ತಾರೆ. ಫೈಲ್ ತೊಗೊಂಡಾಗ ವಾಟ್ರ್ ಬಾಟ್ಲ್ ಬಿದ್ದು ಲ್ಯಾಪ್ಟಾಪ್ ಎಲ್ಲ ನೀರು ಆಗಿಬಿಡುತ್ತೆ. ಲ್ಯಾಪ್ಟಾಪ್ ಕೇಬಲ್ಗೆಲ್ಲ ಕನೆಕ್ಟ್ ಆಗ್ತದೆ. ಜಲ್ದಿ ಹೋಗಿ ಆ ಸಾರು ಕೇಬಲ್ ಸ್ವಿಚ್ ಆಫ್ ಮಾಡ್ತಾರೆ. ಆ ಮೇಡಮ್ ಅವರು ಪೆನ್ ತೊಗೊಂಡು ಡಸ್ಟ್ಬಿನ್ಗೆ ಹಾಕಿ ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರಿಗೆ ಇರಿಟೇಟ್ ಆಗ್ತಾನೆ ಇರ್ತೈತಿ. ಈ ಕಡೆ ದಯ್ಯಪ್ಪ, ಈ ಹುಡುಗಿ, ಈ ಕಡೆ ಈ ಪವಿ, ಇಲ್ಲಿ ಮಗ, ಎಲ್ಲರ ಕಡೆಯಿಂದ ನನ್ನ ತಲೆ ತುಂಬ ಸ್ಟ್ರೆಸ್ ಆಗಿದೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದೇ ಟೈಮೊಳಗೆ ಸಾರು ಯಾಕೆ ಈ ರೀತಿ ವರ್ತನೆ ನಡೆಸ್ತಾ ಇದ್ದಾರೆ, ಮಾತಾಡೋದು. ಪವಿತ್ರನ ಕೈ ಹಿಡ್ಕೊಂಡು ಅಂತೆಲ್ಲ ಹೇಳ್ತಾರೆ. ಸರಿ, ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾರೆ. ಆ ಪವಿತ್ರ ಮಾತ್ರ ಏನು ಮಾತಾಡಲ್ಲ. ಅವ್ರು ಎಷ್ಟೇ ಮಾತಾಡಿದ್ರು, ನೋಡು ನೀನು ದೇವಿಯಿಂದ ದೂರ ಇರುತ್ತಲ್ಲಿ, ಸರಿ ಈ ಮನೆಯಲ್ಲಿ ಬಂದಿದ್ಯಾ, ಇರೋದು ನನ್ನ ಧರ್ಮ, ನಿನ್ನನ್ನು ಸಾಯಿಸ್ಕೊಳ್ಳೋದು ನನ್ನ ಕರ್ಮ. ಆದರೂ ಕೂಡ ನಿನ್ನ ಜೊತೆ ಮಾತಾಡೋಕೆ 4 ಜನ ಇದ್ದಾರಲ್ಲ, ಅವ್ರ ಜೊತೆ ಮಾತಾಡ್ಕೊತ ಅಡುಗೆ ಮಾಡ್ಕೊತ ಬೇಕಂದರೆ ಆ ಡಿಂಪು ಇದ್ದಾಳಲ್ಲ, ಆ ಡಿಂಪು ಜೊತೆ ಆಟ ಆಡ್ಕೊತ ಇದ್ಬಿಡು. ಆದರೆ ದೇವ್ ತಂಟೆಗೆ ಮಾತ್ರ ಹೋಗಬೇಡ, ದೇವ್ ಹಿಂದೆ ಮುಂದೆ ಮಾತ್ರ ಹೋಗಬೇಡ ಅಂತೆಲ್ಲ ಹೇಳ್ತಾ ಪವಿತ್ರ ಅಳ್ತಾ ಇರ್ತಾಳೆ. ಬಟ್ ಪವಿತ್ರ ಮಾತ್ರ ಏನು ಮಾತಾಡಲ್ಲ. ಕೈ ಮುಗಿತೀನಿ ಅಂತೆಲ್ಲ ಹೇಳ್ತಾ, ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾ, ಇಷ್ಟು ದಿವಸ ದೇವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳಿ, ಇನ್ಮೇಲೆ ನಮ್ಮದೇ ನಿಮ್ಮಿಂದನೇ ಅಮ್ಮ ಮಗ ದೂರ ಆಗಿರೋದು ಅಂತೆಲ್ಲ ಅವರು ಮೇಡಮ್ ಅವರು ಹೇಳ್ತಾರೆ. ಮೇಡಮ್ ಅವ್ರು ಹೇಳಿದೆ, ಇದೆಲ್ಲ ಆಗಿರೋದು ನಿನ್ನಿಂದನೇ, ಈಗಾಗಲೇ ನನ್ನ ಒಂದು ಮಗನ ಮೇಡಮ್ ಹಂಗೆಲ್ಲ ಹೇಳಬೇಡಿ ಅಂತ. ಆಗಿರೋದೇ ನಿಜ, ಹೇಳ್ತಾ ಇರೋದೇ ನಿಜ. ಈಗ ಆಲ್ರೆಡಿ ಒಬ್ಬ ಮಗನ ಹಿಂಗಾಗಿದೆ, ಇನ್ನೊಬ್ಬ ಮಗನ ನನ್ನಿಂದ ದೂರ ಮಾಡಿಬಿಡ ದಯವಿಟ್ಟು ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಮುಗಿತೀನಿ ಅಂತೆಲ್ಲ ಹೇಳ್ತಾರೆ. ಸರಿ ಆಯ್ತು. ಅಲ್ಲಿಂದ ಅವರು ಹೋಗ್ಬಿಡ್ತಾರೆ. ರಾಧಿಕಾ ಹೋಗೋದನ್ನು ಇಲ್ಲಿ ದೇವ್ ಈ ಕಡೆಯಿಂದ ನೋಡ್ತಾ ಇದ್ದ. ರಾಧಿಕಾ ಮತ್ತು ಪವಿತ್ರ ಇಬ್ಬರು ಮಾತಾಡ್ತಾರೆ ನೋಡಿ. ಓಹೋ, ಅಮ್ಮನೂ ರಾಧಿಕಾ ಒಂದಾಗ್ಬಿಟ್ರಾ, ಹೋಗ್ಲಿ ಬಿಡು ಸಾಕಷ್ಟೇ, ನಂಗೆ ಬೇಕಾಗಿರೋದು ಅದೇ ಅಲ್ವಾ ಅಂತೆಲ್ಲ ಹೇಳ್ತಾನೆ. ಥ್ಯಾಂಕ್ ಗಾಡ್ ಅಂತೆಲ್ಲ ಹೇಳ್ತಾನೆ. ಅಂದರೆ ಇಲ್ಲಿ ಮೇಡಮ್ ಅವರು ಬಂದಿರ್ತಾರೆ, ಅಂದರೆ ಡಾಕ್ಟರ್ ಏನಿರ್ತಾರಲ್ಲ ಅವರು ಮೇಡಮ್ ಅವರು ಬಂದು ಚೆಕ್ ಮಾಡ್ತಾರೆ. ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ, ಹ್ಯಾಂಡ್ ಮೂಮೆಂಟ್ಸ್ ಮಾಡಿಸ್ತಾರೆ. ಹ್ಯಾಂಡ್ ಮೂಮೆಂಟ್ ಎಲ್ಲ ಮಾಡಿ ಮತ್ತು ಲೆಗ್ ಮೂಮೆಂಟ್ ಎಲ್ಲ ಮಾಡಿಸ್ತಾರೆ. ಲೆಗ್ ಮೂಮೆಂಟ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ರಿಕವರ್ ಆಗಿದೆಯಾ ದೇವ್ ನೀವು ಅಂತೆಲ್ಲ ಹೇಳ್ತಾರೆ. ಥ್ಯಾಂಕ್ಸ್ ಮೇಡಮ್ ಅಂತ. ಇನ್ನು ಕೆಲಸ ಮಾಡಿ ನೀವು ರೆಗ್ಯುಲರಾಗಿ ನಿಮ್ಮ ರೂಟೀನ್ಗೆ ಫಾಲೋ ಅಪ್ ಆಗ್ಬೋದು, ನೀವು ಹಂಗೆ ಆಫೀಸ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಎಷ್ಟು ಚೆನ್ನಾಗಿ ರಿಕವರ್ ಆಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಅಜ್ಜಿ ತಾತ ಏನಂತ ಮಾತಾಡ್ತಾ ಇರ್ತಾರೆ ಅಂತಂದರೆ, ನೋಡು ದೇವ್ ಮತ್ತು ಪವಿತ್ರ ಒಂದು ದೊಡ್ಡ ಗಂಡಾಂತರದಿಂದ ಹೊರಗೆ ಬಂದಿದ್ದಾರೆ, ಹೆಂಗನ ಮಾಡಿ ಈಗ ದೇವ್ ಮತ್ತು ಪವಿತ್ರಗೆ ದೃಷ್ಟಿ ತೆಗಿಬೇಕು ಹೋಗೋಣ. ಸರಿ ಹೀಗೆ ತೆಗ್ತೀನಿ ಅಂತ ದೃಷ್ಟಿ ತೊಗೊಂಬರ್ತಾರೆ. ದೃಷ್ಟಿ ತೆಗಿತಾರೆ. ಅಜ್ಜಿ ಗಡ್ಡೆ ತೊಗೊಂಬಂದಾಗ ಅಜ್ಜಿ ಇದು
ರಾಧಿಕಾ ನೀನೇ ತೆಗಿಬಮ್ಮ ದೃಷ್ಟಿ ಅಂತೆಲ್ಲ ಹೇಳ್ತಾರೆ. ಅವ್ರ ಅಜ್ಜ ಹೇಳ್ತಾರೆ, ಅದು ಮಾವ ಏನು ಹಠ ಮಾಡ್ತೀನಿ, ನಾನೆಲ್ಲಮ್ಮ ಹಠ ಮಾಡ್ತೀನಿ, ನೀನೇ ಹಠ ಮಾಡ್ತಾ ಇರೋದು ಬಾ ಅಂತ. ಅವ್ರ ಅಜ್ಜಿನೂ ಬಾಮ್ಮ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಪವಿತ್ರ ನೀನು ಹೋಗಿ ಪಕ್ಕ ನಿನ್ನ ಗಂಡನ ಪಕ್ಕ ನಿಂತ್ಕೊ. ರಾಧಿಕಾ ಸುಮ್ಮನೆ ನಿಂತರೆ ಮತ್ತೆ ಆ ಅಜ್ಜ ಹೋಗಿ ನಿಂತ್ಕೊಂಬ ನಿನ್ನ ಗಂಡನ ಪಕ್ಕ ಅಂತ ಕೈ ಹಿಡಿದು ನಿಂದಿರಿಸ್ತಾರೆ. ನಿಂದಿರಿಸಿದಾಗ ದೃಷ್ಟಿ ತೆಗಿಯಮ್ಮ ಅಂತೆಲ್ಲ ಹೇಳ್ತಾರೆ. ದೃಷ್ಟಿ ತೆಗಿಯಾಕ ಅವ್ರಿಗೆ ಇಷ್ಟ ಇರಲ್ಲ, ಆದರೂ ದೃಷ್ಟಿ ತೆಗಿತಾರೆ. ದೃಷ್ಟಿ ತೆಗಿ ನಾಯಿ ಕಣ್ಣು, ನರಿ ಕಣ್ಣು, ಬೀದಿ ಕಣ್ಣು, ಆ ಕಣ್ಣು ಈ ಕಣ್ಣು ಅಂತ ಹೇಳಿದಾಗ ಅವರು ಪ್ರದೂಷಿತ ಹೊಸ್ತಲ ಕಣ್ಣು ಅಂತೆಲ್ಲ ಹೇಳ್ತಾರೆ. ಸರಿಯಮ್ಮ ದೃಷ್ಟಿ ತೆಗ್ದಿದ್ದಾಯಿತು, 3 ಸಲ ಹೋಗಿ ಅಂತ ಅತ್ತೆ ಅಂತ ಹೋಗಿ ಅಂತ. ಮತ್ತು ನೀವು ಒಬ್ಬರು ಹೋಗಿರಿ ಅಂತ ಅವ್ರು ಹೇಳಿದ್ದ ಇರೋದಲ್ವ, 3 ಸಲ ಹೋಗಿ ಅಂತ ಅವ್ರು 3 ಜನ ಹೋಗಿದ್ದಾರೆ. ತೊಗೊಂಡೋಗಿ ಇದನ್ನು ಒಂದು ಮೂಲೆಯಲ್ಲಿಟ್ಟು ಸುಡಬೇಕು, ನಡಿ ನಾನು ಬರ್ತೀನಿ ಅಂತೆಲ್ಲ ಅಲ್ಲಿದ್ದ ಅಜ್ಜಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಸೊಸೆ ರಾಧಿಕಾನ, ಅಜ್ಜಿನೂ ರಾಧಿಕಾ ಅವರು ಇಬ್ಬರು ಹೋಗ್ತಾರೆ. ಈ ಕಡೆ ಮತ್ತೆ ಅವ್ರು ರಾಧಿಕಾ ಅವ್ರು ಇರ್ತಾರಲ್ಲ, ಪೂಜೆ ರೂಮಲ್ಲಿ ಕುಂತು ಗಣೇಶನಿಗೆ ಬೇಡ್ತಾರೆ, ದೇವರೇ ನನ್ನ ಮಗ ದೀಪ ಹಚ್ಚಿ ನನ್ನ ಮಗನ ದೊಡ್ಡ ಗಂಡಾಂತರದಿಂದ ಕಾಪಾಡಿದ್ದೀರಿ ನೀವು ಅಂತೆಲ್ಲ ಹೇಳಿ ದೇವರಿಗೆ ಕೈ ಮುಗಿತಾ ಇರ್ತಾರೆ. ಅದೇ ಟೈಮಿಗೆ ಅಜ್ಜ ಬರ್ತಾರೆ. ಅಲ್ಲಿ ಅಜ್ಜ ಬಂದು, ಅಲ್ಲಮ್ಮ ನಿನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಮಗನ ಬಗ್ಗೆ ಎಷ್ಟು ದೊಡ್ಡ ಪ್ರೀತಿ ಇದ್ದೆ, ಯಾಕಮ್ಮ ನೀನು ಮಾತಾಡ್ಸಲ್ಲ ಅಂತೆಲ್ಲ ಮಾವ ಅದು ಅಂತೆಲ್ಲ ಹೇಳ್ತಾಳೆ. ನನಗೆ ಗೊತ್ತು ಕಣಮ್ಮ, ನೀನು ಎಷ್ಟು ಪ್ರೀತಿ ಮಾಡ್ತೀಯ ನಿನ್ನ ಮಗನ, ನಾನು ಅವ್ರ ಸಲುವಾಗಿ ನಾನು ಇದು ಮಾಡಿದರೆ, ಒಬ್ಬನಿದ್ರೆ ಹಿಂಗೆ ಮಾಡಿದೆ, ಇನ್ನೊಬ್ಬನಿದ್ರು ಈ ಥರ ಮಾಡಿದೆ, ಯಾಕೆ ಮಾವ ಇವ್ರು ಈ ಥರ ಮಾಡ್ತಾರ, ಇವನು ಹೋಗಿ ಇವಳನ್ನ ಕರ್ಕೊಂಬಂದ್ಬಿಟ್ಟ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸರಿ ಕಣಮ್ಮ, ಇದ್ದಿದ್ದೇ ಇರುತ್ತೆ, ಅದೆಲ್ಲ ಆಗಿರೋ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ, ಇರಲಿ ಅಂತೆಲ್ಲ ಹೇಳಿದೆ. ಇಲ್ಲ ಮಾವ, ಆ ಹುಡುಗಿ ನೆಳ್ಳ ಮೇಲೆ ಬೀಳೋವರೆಗೂ ಈ ಅಮ್ಮನ ಪ್ರೀತಿ ಅವನಿಗೆ ಸಿಗಲ್ಲ, ನೀನು ಬಂದು ಮಾತಾಡ್ಸ್ತೀಯ, ನೀನು ಬಂದು ತಲೆ ಸವರ್ತೀಯ ಅಂತ ಅವನೆಷ್ಟು ಆಸೆ ಇಟ್ಕೊಂಡಿರೋ ಜೀವಲ್ಲವ, ನಿರಾಸೆ ಮಾಡಬಾರ್ದು. ಇಲ್ಲ ಮಾವ, ಆ ಹುಡುಗಿ ನೆರಳು ಅವನ ಮೇಲೆ ಬೀಳೋವರೆಗೂ ನನ್ನ ಪ್ರೀತಿ ನನ್ನ ಮಗನಿಗೆ ಸಿಗಲ್ಲ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ಕ್ಷಮಿಸಿ ಮಾವ ಅಂತೆಲ್ಲ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅಲ್ಲಿ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ದೇವಿದು ಥ್ಯಾಂಕ್ಸ್ ರೀ, ಈ ಕಡೆ ನೀವು ಬದಲಾದ್ರಿ, ಆ ಕಡೆ ಅಮ್ಮನೂ ಬದಲಾಗಿದೆ. ಏನು ನಾನು ಬದಲಾಗಿದ್ದೀನ, ಯಾರೇ ನಿಮಗೆ ಹೇಳಿದ್ದು ನಾನು ಬದಲಾಗಿದ್ದೀನಿ ಅಂಥೇಳಿ, ಏನು ನನ್ನಿಂದ ನಿಮಗೆ ಈ ರೀತಿ ಆಗಿದೆ ಅಂತಲ್ಲ, ನಾನು ಪಶ್ಚಾತ್ತಾಪದಿಂದ ನಿನ್ನ ನೋಡ್ಕೊಂಡಿದ್ದೀನಿ ಅಂತೇಳಿ. ಇವರು ಅವರಿಂದನೇ ನನಗೆ ತೊಂದರೆ ಆಗಿದೆ ಅಂತ ನೋಡ್ಕೊಂಡಿದ್ದಾರೆ, ನಾನೇ ತಪ್ಪಾರ್ಥ ಮಾಡ್ಕೊಂಬಿಟ್ನಾ ಎಲ್ಲರನ್ನ, ಅಯ್ಯೋ ಇದೇನಿದು ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ನಾಳೆ ಎಪಿಸೋಡ್ ಆಗಿರುತ್ತೆ ಇದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚ್ ಎವ್ರಿವನ್. ಚೆನ್ನಾಗಿದೆ ಎಪಿಸೋಡ್ನು, ಕ್ವಿಕ್ಕಾಗಿ ನೋಡ್ಕೊಂಡು ಬಂದಿದೆ ಒಂದು ರೌಂಡ್. ಚೆನ್ನಾಗಿದೆ ಎಪಿಸೋಡಲ್ಲಿ. ಈ ಆಫೀಸಲ್ಲಿ ಏನು ಮೋಸ ಆಗಿದೆ ಅಂತ ಇನ್ನೂ ಹೊರಗೆ ಬಂದಿಲ್ಲ. ಅದು ನಮ್ರತಾ ಏನು ಮಾಡಿ